Hi, I'm Kaviraj from scoringtarget.com. In today's session, we are going to discuss SSLC Power Pack, an important English passing package, uh, 2024 and 25 academic year. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು SSLC ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜನ್ನು ಅಂದರೆ ಸ್ಲೋ ಲರ್ನರ್ಗೆ ಜಸ್ಟ್ ಕೆಲವೇ ಅಂಕ ತೆಗೆದುಕೊಂಡು ಪಾಸ್ ಆದರೆ ಸಾಕು ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ನಾವು ಪಾಸ್ ಆಗ್ತಕ್ಕಂಥ ಒಂದು ಕಾನ್ಫಿಡೆನ್ಸ್ ಬರ್ತಕ್ಕಂಥದ್ದು ಸ್ಲೋ ಲರ್ನ್ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಟಾರ್ಗೆಟ್ 45 ಅಂಕವನ್ನು ಇಟ್ಕೊಂಡು ನಾವು ಪಾಸಿಂಗ್ ಪ್ಯಾಕೇಜನ್ನು ಮಾಡ್ತಾ ಇದ್ವಿ. ಈ ಒಂದು ಪಾಸಿಂಗ್ ಪ್ಯಾಕೇಜ್ ಬುಕ್ನ ಹೆಸರು SSLC ಪವರ್ ಪ್ಯಾಕ್. ಸೊ ನಮ್ಗೆ ಹೆಂಗೆ ಮೊಬೈಲ್ಗೆ ಪವರ್ ಬ್ಯಾಂಕ್ ಇರುತ್ತೆ ಆ ಥರ ಪವರ್ ಪ್ಯಾಕ್ ವಿದ್ಯಾರ್ಥಿಗಳಿಗೆ ಪಾಸ್ ಆಗಲು ಬರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಈ ಒಂದು ವಿಡಿಯೋಲಿ ನಾವು ಕಲ್ತ್ಕೊತಾ ಇದ್ವಿ. ಸೊ ಟಾರ್ಗೆಟ್ 45 ಅಂದ್ರೇನು, ಈ ಒಂದು ಪಾಸಿಂಗ್ ಪ್ಯಾಕೇಜ್ ಏನೋ ಇಷ್ಟು ಇರೋದೇ 18 ಪೇಜಲ್ಲಿ ಮಾತ್ರ ನಾವು ಮಾಡಿರೋದು. ಈ 18 ಪೇಜ್ಗಳ ಪಾಸಿಂಗ್ ಪ್ಯಾಕೇಜ್ ಒಂದು ಕಂಪ್ಲೀಟಾಗಿ ಓದ್ಕೊಂಡ್ರೆ ತಮಗೆ 45 ಮಾರ್ಕ್ಸ್ಗಳನ್ನ ಖಂಡಿತವಾಗಿ ಸಿಗುತ್ತೆ. ಇದು SSLC ವಿದ್ಯಾರ್ಥಿಗಳಿಗೆ. ಸೊ ಈ ಪಾಸಿಂಗ್ ಪ್ಯಾಕೇಜ್ನ PDF ಅನ್ನು ನೀವು ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ ಈ ವಿಡಿಯೋನ ನೀವೆಲ್ಲ SSLC ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ಪವರ್ ಪ್ಯಾಕ್ ಏನಿದೆ ಅಂತ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ನಾವಿಲ್ಲಿ ನಾನು ಪ್ರೆಸೆಂಟ್ ಮಾಡ್ತಕ್ಕಂಥದ್ದು ನನ್ನ ಹೆಸರಿದೆ. ಇದಾದ ನಂತರ ಪ್ರಿಪೇರ್ಡ್ ಬೈ ಕವಿರಾಜರಿಗೆ GHS ಗಡಿಕೇಶ್ವರ್, ತಾಲೂಕು ಚಿಂಚೋಳಿ, ಡಿಸ್ಟ್ರಿಕ್ಟ್ ಕಲಬುರಗಿ. ಸೊ ಇಲ್ಲಿ ನಾವೀಗ ಮೊದಲನೇದಾಗಿ ನಾವು ಏನೋ ಕಂಟೆಂಟನ್ನು ನೋಡೋಣ. ಅಂದರೆ ಟೆಕ್ಸ್ಟ್ ಈ ಬುಕ್ಕಲ್ಲಿ ಬರ್ತಕ್ಕಂಥದ್ದು ಏನೇನಿದೆ ಶಾರ್ಟಾಗಿ ನೋಡ್ತಾ ಹೋಗೋದನ್ನ. ಮೊದಲಿಗೆ ಒಂದು ಕಡೆ ಸೀರಿಯಲ್ ನಂಬರ್ ಇದೆ, ಒಂದು ಕಡೆ ಟಾಪಿಕ್ ಇದೆ, ಒಂದು ಕಡೆ ಮಾರ್ಕ್ಸ್ ಇದೆ. ಮೊದಲನೇದಾಗಿ ಮೆಮೊರೈಸೇಷನ್, ಕ್ವಾಲಿಟಿ ಆಫ್ ಮರ್ಸಿ ಒಂದು ಪೊಯಮನ್ನು ಕೊಟ್ಟಿದ್ದೀನಿ. ಇದು 4 ಅಂಕದ ಪ್ರಶ್ನೆಯಾಗಿ ತಮಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಇದಾದ ನಂತರ ಸೆಕೆಂಡ್ ಇಂಪಾರ್ಟೆಂಟ್ ಟಾಪಿಕ್ ಸಮ್ಮರಿ, ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ ಸಮ್ಮರಿನ ಓದ್ಕೊಳ್ಳಿ. ಇದು 4 ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ. ಇದರಾಗಲೇ ನಾನು ಶಾರ್ಟ್ ನೋಟ್ಸ್ ಕೂಡ ಕೊಟ್ಟಿರ್ತೀನಿ, ಇಲ್ಲಿ ಕೆಳಗಡೆ ಇದೆ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲು ನಾವು ಇದನ್ನು ಟಾಪಿಕ್ ನೋಡ್ಕೊತಾ ಹೋಗೋಣ. ಇನ್ನು ಮೂರನೇದು ಐ ಆಮ್ ದ ಲ್ಯಾಂಡ್, ಈ ಒಂದು ಪದ್ಯದ 3 ಅಂಕದ ಪ್ರಶ್ನೆ ಒಂದಿರುತ್ತೆ. ಆಮೇಲೆ ದೆರ್ ಇಸ್ ಎ ಗರ್ಲ್ ವಿತ್ ದಿ ಟ್ರ್ಯಾಕ್ಸ್, ಇದು ಎಸೆ ಟು ಅಂದರೆ 3 ಅಂಕದ 5-6 ವಾಕ್ಯಗಳಲ್ಲಿ ಬರೀಬೇಕಾದಂಥ ಪ್ರಶ್ನೆಯಾಗ ಉತ್ತರ. ಇದು ಕೂಡ 3 ಅಂಕದ ಒಂದು ಪ್ರಶ್ನೆ ಈ ಒಂದು ಪಾಠದಿಂದ. ಆಮೇಲೆ ನಾವು ಲೆಟರ್ ರೈಟಿಂಗ್ ನೋಡ್ತಾ ಇದ್ವಿ. ಲೆಟರ್ ರೈಟಿಂಗ್ 5 ಅಂಕ. ಲೆಟರ್ ರೈಟಿಂಗ್ನ ಫಾರ್ಮೆಟ್ ಯಾವ ಥರ ಇರುತ್ತೆ, ಸೊ 5ಕ್ಕೆ 5 ಅಂಕವನ್ನು ನಾವು ಪಡ್ಕೋಬೇಕಂದ್ರೆ ಯಾವ ಥರ ಬರೀಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಆ ನಂತರ 6ನೇ ಟಾಪಿಕ್ ಇಫ್ ಕ್ಲಾಸ್, ಇದು 1 ಅಂಕದ ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಆಮೇಲೆ ಇನ್ಫಿನಿಟಿವ್, ಇದು 1 ಅಂಕದ ಪ್ರಶ್ನೆ. ಸಿಲೆಬಲ್ಸ್ 1 ಅಂಕದ ಪ್ರಶ್ನೆ. ಆಮೇಲೆ 9ನೇದು ಪಿಕ್ಚರ್ ರೈಟಿಂಗ್ ಅಂತ ಹೇಳ್ತೀವಿ. ಅಂದರೆ ಪಿಕ್ಚರ್ ರೈಟಿಂಗ್ ಅಂದರೆ ಚಿತ್ರವನ್ನು ನೋಡಿ ಆ ಚಿತ್ರಕ್ಕೆ ಸಂಬಂಧಪಟ್ಟಂಥ ಡಿಸ್ಕ್ರಿಪ್ಷನ್ ಬರೆಯೋದು. ಇದು 3 ಅಂಕದ ಪ್ರಶ್ನೆ ಇರುತ್ತೆ. ಆಮೇಲೆ ಪ್ರೊಫೈಲ್ ರೈಟಿಂಗ್ಗೆ 3 ಅಂಕ. ಕ್ವೆಶನ್ ಟ್ಯಾಗ್ 1 ಅಂಕದ ಗ್ರಾಮರ್ ಪ್ರಶ್ನೆ. ಆಮೇಲೆ ಪ್ಯಾಸೇಜ್ ರೀಡಿಂಗ್ ಅಂತ ಇದೆ. ಪ್ಯಾಸೇಜ್ ರೀಡಿಂಗ್ 2 ಅಂಕದ 2 ಪ್ರಶ್ನೆ ಇರುತ್ತೆ, ಒಟ್ಟಾರೆ 4 ಅಂಕ. ಆಮೇಲೆ ಹೀರೋ ಪಾಠದ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು 3 ಅಂಕದ್ದು. ಜೆಂಟಲ್ಮೆನ್ ಆಫ್ ರಿಯಾನ್ ಮೇಡಿಯೋ ಎಕ್ಸ್ಟ್ರಾಕ್ಟ್ ಪ್ರಶ್ನೆ 3 ಅಂಕದ್ದು. ಆಫ್ ಟು ಔಟ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ಈ ಪದ್ಯದ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು 3 ಅಂಕದ್ದು. ಕೊನೆಗೆ ಸ್ಟೋರಿ ಡೆವಲಪ್ಮೆಂಟ್, ಅಂದರೆ ಒಂದು ಸ್ಟೋರಿಯನ್ನು ಶಾರ್ಟಾಗಿ ಕೊಟ್ಟಿರ್ತಾರೆ, ನಾವು ಎಕ್ಸ್ಪ್ಯಾಂಡ್ ಮಾಡಿ ಬರೀಬೇಕು, ಅದಕ್ಕೆ 3 ಅಂಕ. ಒಟ್ಟಾರೆ ಇವೆಲ್ಲ ಕೂಡಿಸಿದ್ರೆ 45 ಆಗುತ್ತೆ. ಇದೇ ನಮ್ಮ ಟಾರ್ಗೆಟ್ 45. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೆಳಗಡೆ ನಿಮಗೆ ಒಂದು ಬಾಕ್ಸ್ ಕೊಟ್ಟಿರ್ತೀನಿ. ಇದೇನಿದೆ ಅಂದರೆ ಇಂಪಾರ್ಟೆಂಟ್ ಲಿಂಕ್ಸ್ ಫಾರ್ SSLC ಎಕ್ಸಾಮ್ ಪ್ರಿಪರೇಷನ್. ಸೊ ನೀವು SSLC ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಂದ್ರೆ ಈ ಲಿಂಕ್ಗಳು ತಮಗೆ ಹೆಲ್ಪ್ ಆಗುತ್ತೆ. ಇಲ್ಲಿ SSLC ಕನ್ನಡ ನೋಟ್ಸ್ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ತಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ವೆಬ್ಸೈಟ್ನ ಲಿಂಕ್ ಸಿಗುತ್ತೆ. ಅಲ್ಲಿ ನೀವು ಕನ್ನಡಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳು, ಇಂಪಾರ್ಟೆಂಟ್ ಪಾಸಿಂಗ್ ಪ್ಯಾಕೇಜ್, ಕ್ವಶನ್ ಪೇಪರ್ಸನ್ನು ಡೌನ್ಲೋಡ್ ಮಾಡ್ಕೋಬೋದು. ಆಮೇಲೆ ಇಂಗ್ಲೀಷ್ ನೋಟ್ಸ್ ಇದೆ, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್. ಅದಾನಂತರ SSLC ಕ್ವಶನ್ ಪೇಪರ್ಸ್ ವಿತ್ ಕೀ ಆನ್ಸರ್, ಇಲ್ಲಿ ಪ್ರೀವಿಯಸ್ ಇಯರ್ ಆದಂಥ ಪ್ರಶ್ನೆಗಳು, ಪ್ರಶ್ನೆ ಪತ್ರಿಕೆ. ಆಮೇಲೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಗಳು, ಪ್ರಿಪರೇಟರಿ ಎಕ್ಸಾಮ್, ಸೀರೀಸ್ ಎಕ್ಸಾಮ್, SA1, SA2. ಸೊ ಪ್ರೆಸೆಂಟಲ್ಲಿ ಮಾಡೆಲ್ ಪ್ರಶ್ನೆ ಪತ್ರಿಕೆ ಎಲ್ಲವೂ ಕೂಡ ಕೊಟ್ಟಿರ್ತೀವಿ ವಿತ್ ಕೀ ಆನ್ಸರ್. ಅದಾನಂತರ ಇಂಗ್ಲೀಷ್ ಗ್ರಾಮರ್, SSLC ಇಂಗ್ಲೀಷ್ಗೆ ಬೇಕಾದಂಥ ಎಲ್ಲ ಗ್ರಾಮರ್ ಲಿಂಕ್ ಒಂದರಲ್ಲಿದೆ. ಆಮೇಲೆ ನಮ್ಮ SSLC ಎಕ್ಸಾಮ್ಗೆ ಇರ್ತಕ್ಕಂಥ ಎಸ್ಸೆಗಳು, ಇಂಪಾರ್ಟೆಂಟ್ ಎಸ್ಸೆ ಲಿಂಕ್ ಇದೆ. ಆಮೇಲೆ ವೀಡಿಯೋಸ್, ಯೂಟ್ಯೂಬ್ಗೆ ಸಂಬಂಧಪಟ್ಟಂಥ ವೀಡಿಯೋಗಳು. ಒಟ್ಟಾರೆ ಇಷ್ಟು ಲಿಂಕನ್ನು ನೀವು ಓದ್ಕೊಂಡು ಪ್ರಿಪೇರ್ ಆದರೆ ನೀವು ಎಲ್ಲ ಸಬ್ಜೆಕ್ಟ್ಗಳನ್ನ ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು.
ಈಗ ನಾವು ಟಾಪಿಕ್‌ಗೆ ಹೋಗೋಣ. ಇಲ್ಲಿ ತನಕ ನಾವು ಇಂಡೆಕ್ಸನ್ನು ನೋಡ್ಕೊಂಡೀವಿ. ಯಾವ್ಯಾವ ಪಾಠ, ಯಾವ್ಯಾವ ಪದ್ಯ, ಗ್ರಾಮರ್ ಯಾವುದು ಅಂತ. ಈಗ ಮೊದಲನೇದಾಗಿ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್‌ನ ಒಂದು 4 ಅಂಕದ ಪ್ರಶ್ನೆಯಾಗಿ ನಿಮಗೊಂದು 3 ಸ್ಟಾಂಜಾಗಳಿರುತ್ತೆ. ಈ ಸ್ಟಾಂಜಾಗಳನ್ನ ಈ ಒಂದು ಪೋಯಮನ್ನು ಬೈ ಹಾರ್ಟ್ ಮಾಡಿದ್ರೆ ಸಾಕು. ಇದರ ಬದಲಾಗಿ ನೀವು ಬ್ಲೈಂಡ್ ಬಾಯ್ ಪೋಯಮನ್ನು ಕೂಡ ಓದ್ಕೋಬೋದು. ಬಟ್ ಈ ಆರ್ಡರಲ್ಲಿ ಒಂದು ಓದ್ಕೊಂಡ್ರೆ ಒಳ್ಳೆಯದು. ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ ಈಸಿ ಇದೆ ಮತ್ತು ಲೈನ್ಸ್ ಕಡಿಮೆ ಇದೆ. ಸೊ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇದನ್ನು ಪೋಯಮ್ ಬೈ ಹಾರ್ಟ್ ಮಾಡಿದ್ರೆ 4 ಅಂಕ ಫಿಕ್ಸ್. ಇದಾದ ನಂತರ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಈ ಒಂದು ಕವನದ 4 ಅಂಕದ ಒಂದು ಸಾರಾಂಶವನ್ನು ಕೇಳ್ತಾರೆ. ಸೊ ಇಲ್ಲಿ ಸಾರಾಂಶವನ್ನು ತುಂಬ ಶಾರ್ಟ್ ಆಗಿ ಮತ್ತು ಈಸಿ ವರ್ಡ್ಗಳಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬಹುದು. ಇದಾದ ನಂತರ ಐ ಆಮ್ ದ ಲ್ಯಾಂಡ್ ಒಂದು ಪದ್ಯದ 3 ಅಂಕದ ಪ್ರಶ್ನೆ ಇವೆ. ಸೊ ಈ ಒಂದು ಪದ್ಯದಿಂದ ನಮಗೆ ಎಕ್ಸಾಮ್ಗಳಲ್ಲಿ ಯಾವ್ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿ ಬರ್ಬೋದು, ಆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಮಾತ್ರ ಹಾಕಿದ್ದೀನಿ. ಈ ಒಂದು ಪದ್ಯದಿಂದ 4 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿವೆ. ನೀವು ನೋಡ್ತಾ ಹೋಗ್ಬೋದು. ನಾನು ವಿಡಿಯೋಸ್ ನೀವು ಸ್ಟಾಪ್ ಮಾಡ್ತಾ ಕೂಡ ಇವು ಪ್ರಶ್ನೋತ್ತರಗಳನ್ನು ಓದ್ಕೋಬೋದು. ಇಲ್ಲಾಂದರೆ ನೇರವಾಗಿ ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಡೌನ್ ಮಾಡ್ಕೊಂಡು ಕೂಡ ನೀವು ಓದ್ಕೋಬೋದು. ಐ ಆಮ್ ದ ಲ್ಯಾಂಡ್ ಆದ ನಂತರ ತಮಗೆ ಸಿಗ್ತಕ್ಕಂಥದ್ದು ದೇರ್ ಈಸ್ ಎ ಕಲಬಿತಿ ಟ್ರ್ಯಾಕ್ಸ್. ಈ ಒಂದು ಪಾಠದ 3 ಅಂಕದ ಪ್ರಶ್ನೆಗಳಿವೆ. ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು. ಇದು 5-6 ವಾಕ್ಯಗಳಲ್ಲಿ ಬರೀಬೇಕಾದಂಥ ಪ್ರಶ್ನೆಗಳು. ನೋಡಿ, ವಾಟ್ ಕ್ವಾಲಿಟೀಸ್ ಡು ಯು ಅಪ್ರಿಸಿಯೇಟ್ ಇನ್ ಬಾಲೇಶ್ವರ್? Baleshwar had a good memory, justify this statement. How did the tempo truck driver help Baleshwar? ನಾಲ್ಕನೇದು, why did Baleshwar want to thank the truck driver? ಐದನೇದು, how did the doctors at Divine Multi Speciality Hospital treat Roma? ಆಮೇಲೆ ಆರನೇದು, describe briefly how a stranger Baleshwar risked his life for Roma Talreja. ಈ ಥರ ಒಟ್ಟಾರೆ ಈ ಒಂದು ಪಾಠದಿಂದ 9 ಪ್ರಶ್ನೆಗಳನ್ನ ಇಂಪಾರ್ಟೆಂಟ್ ಆಗಿ ಆಯ್ಕೆ ಮಾಡ್ಕೊಂಡೆ. ತುಂಬ ಶಾರ್ಟ್ ಆಗಿವೆ, ತುಂಬ ಈಸಿ ಆಗಿದೆ. ಇದಾದ ನಂತರ ಲೆಟರ್ ರೈಟಿಂಗ್. ಈ ಲೆಟರ್ ರೈಟಿಂಗ್ ನಮಗೆ ಇರತಕ್ಕಂಥದ್ದು 5 ಅಂಕದ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಒಂದು ಕಡೆ ಪರ್ಸನಲ್ ಲೆಟರ್ ಕೊಟ್ಟಿರ್ತೀನಿ, ಒಂದು ಕಡೆ ಆಫೀಸ್ ಲೆಟರ್ನ ಕೊಟ್ಟಿದ್ದೀನಿ. ಸೊ ಎಕ್ಸಾಮ್ಗಳಲ್ಲಿ ನಿಮಗೆ 2 ಲೆಟರ್ ಕೊಟ್ಟಿರ್ತಾರೆ, ಒಂದನ್ನು ಮಾತ್ರ ಬರೀಬೇಕು. ಹೀಗಾಗಿ ನೀವು ಎಕ್ಸಾಮ್ಗೆ ಯಾವುದಾದ್ರೂ ಒಂದು ಲೆಟರನ್ನು ಪ್ರಾಕ್ಟೀಸ್ ಮಾಡಿ. ಅಂದರೆ ಪರ್ಸನಲ್ ಲೆಟರ್ಗಳನ್ನ ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ಆಫೀಸ್ ಲೆಟರ್. ಸೊ ಪರ್ಸನಲ್ ಲೆಟರ್ ಫಾರ್ಮೆಟ್ ಹೆಂಗಿದೆ ನೋಡ್ಕೊಳ್ಳಿ. ಫ್ರಾಮ್ ಅಡ್ರೆಸ್, ಡೇಟ್, ಸ್ಯಾಲ್ಯುಟೇಷನ್, ಬಾಡಿ ಆಫ್ ದ ಲೆಟರ್, ಕಾಂಪ್ಲಿಮೆಂಟರಿ ಎಂಡಿಂಗು, ಆಮೇಲೆ ಟು ಅಡ್ರೆಸ್. ಇನ್ನು ಆಫೀಸ್ ಲೆಟರಿಂದ ಫಾರ್ಮೆಟ್ ನೋಡಿದಾಗ ಫ್ರಾಮ್ ಅಡ್ರೆಸ್, ಡೇಟ್, ಟು, ಸ್ಯಾಲ್ಯುಟೇಷನ್, ಸಬ್ಜೆಕ್ಟ್, ಬಾಡಿ ಆಫ್ ದ ಲೆಟರ್, ಕಾಂಪ್ಲಿಮೆಂಟರಿ ಎಂಡಿಂಗ್, ಈ ಥರ ಇರುತ್ತೆ. ಸೊ ಈ ಫಾರ್ಮೆಟನ್ನು ನೀವು ಕ್ಲಿಯರಾಗಿ ಅರ್ಥ ಮಾಡಿಕೊಂಡ್ರೆ ಪತ್ರಗಳನ್ನ ಇದೇ ಫಾರ್ಮೆಟಲ್ಲಿ ಬರೀರಿ. ನೀವು ಪರ್ಸನಲ್ ಲೆಟರ್ ಓದ್ಕೊಂಡ್ರೆ ಈ ಫಾರ್ಮೆಟನ್ನು ಫಾಲೋ ಮಾಡಿ. ನೀವು ಅಂದರೆ ಆಫೀಸ್ ಲೆಟರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಈ ಫಾರ್ಮೆಟನ್ನು ಫಾಲೋ ಮಾಡಿ. ಈ ಫಾರ್ಮೆಟ್ಗೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಕೆಳಗಡೆ ಲೆಟರ್ ಕೂಡ ಕೊಟ್ಟಿರ್ತೀನಿ. ಈಗ ನೋಡಿ, ಇಲ್ಲಿ ಇಮ್ಯಾಜಿನ್ ದ್ಯಾಟ್ ಯು ಆರ್ ವರ್ಷ ಆರ್ ವಿರಾಟ್ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಹಾಸನ್. ರೈಟ್ ಅ ಲೆಟರ್ ಟು ಯುವರ್ ಫಾದರ್ ರಿಕ್ವೆಸ್ಟಿಂಗ್ ಹಿಮ್ ಟು ಸೆಂಡ್ 500 rupees ಟು ಬೈ ಸ್ಟೇಷನರಿ ಥಿಂಗ್ಸ್. ನೋಡಿ, ಇದು ಪರ್ಸನಲ್ ಲೆಟರ್ ಇದೆ. ಸೊ ಪರ್ಸನಲ್ ಲೆಟರ್ನ ಯಾವ ಥರ ಬರೀಬೇಕು ಅಂತ ಇಲ್ಲಿ ಮಾಡಲ್ ಕೊಟ್ಟಿರ್ತೀನಿ, ನೀವು ಓದ್ಕೋಬೋದು. ಇದಾದ ನಂತರ ಇನ್ನೊಂದು ಲೆಟರ್ ಕೊಟ್ಟಿರ್ತೀನಿ, ಇದು ಆಫೀಸ್ ಲೆಟರ್ ಇದೆ. ರೈಟ್ ಅ ಲೆಟರ್ ಟು CEO ಆಫ್ ಜಿಲ್ಲಾ ಪಂಚಾಯತ್ ಟು ಪ್ರೊವೈಡ್ ಕಂಪ್ಯೂಟರ್ಸ್ ಟು ಯುವರ್ ಸ್ಕೂಲ್. ಒಂದು ಪರ್ಸನಲ್ ಲೆಟರ್, ಒಂದು ಆಫೀಸ್ ಲೆಟರ್ ಕೊಟ್ಟಿನಿ, ಅದೇ ಮಾಡಲಲ್ಲಿ ನೀವು ಓದ್ಕೋಬೇಕು. ಇದು ಆಫೀಸ್ ಲೆಟರ್. ಸೊ ಇದಾದ ನಂತರ ನಾನು ಈ ಕೆಳಗಡೆ ಏನು ಮಾಡಿಕೊಟ್ಟಿದ್ದಾರೆ, ಪ್ರಾಕ್ಟೀಸ್ ಕ್ವೆಶನ್ಸ್ ಫಾರ್ ಲೆಟರ್ ರೈಟಿಂಗ್. ಲೆಟರ್ ರೈಟಿಂಗ್ನ ಒಂದು 7 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಅಲ್ಲಿ 4 ಏನಿವೆ, 3 ಪರ್ಸನಲ್ ಲೆಟರ್ ಇವೆ, 4 ಆಫೀಸ್ ಲೆಟರ್ ಇವೆ. ಸೊ ಇವುಗಳನ್ನು ನೀವು ಓದ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಇವುಗಳಲ್ಲಿ ರಿಪೀಟ್ ಆಗ್ಬೋದು. ನೋಡಿ, ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ದೆಮ್ ಟು ಯುವರ್ ಬರ್ಡೇ ಪಾರ್ಟಿ. ನಿಮ್ಮ ಗೆಳೆಯನಿಗೆ ಒಂದು ಪತ್ರ ಬರೆಯಿರಿ ಬರ್ಡೇ ಕರೆಯೋ ಸಲುವಾಗಿ. ಇನ್ನು ಎರಡನೇದು, ರೈಟ್ ಅ ಲೆಟರ್ ಟು ಯುವರ್ ಕಸಿನ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್ ಆಫ್ ಅ ರೀಸೆಂಟ್ ಸ್ಕೂಲ್ ಟ್ರಿಪ್. ನಿಮ್ಮ ಸ್ಕೂಲ್ ಟ್ರಿಪ್ ಹೆಂಗಾಯ್ತು ಅನ್ನೋದ್ರ ಬಗ್ಗೆ ನಿಮ್ಮ ಕಸಿನ್ ಬ್ರದರ್ಗೆ ಲೆಟರ್ ಬರೀರಿ ಅಂತ ಇದೆ. ಆ್ಯಂಡ್ ಮೂರನೇದು, ರೈಟ್ ಅ ಲೆಟರ್ ಟು ಯುವರ್ ಗ್ರ್ಯಾಂಡ್ ಫಾದರ್ ಟೆಲ್ಲಿಂಗ್ ಹಿಮ್ ಅಬೌಟ್ ಯುವರ್ ಸ್ಕೂಲ್ ಅಚೀವ್ಮೆಂಟ್. ನಿಮ್ಮ ಶಾಲೆಯಲ್ಲಿ ನಿಮ್ಮ ಸಾಧನೆಯ ಕುರಿತು ನಿಮ್ಮ ತಾತನವರಿಗೆ ಪತ್ರ ಬರೀರಿ ಅಂತ ಇದೆ. ಇದಾದಂತೆ ಈ ಉಳಿದ 4 ಲೆಟರ್ ಏನಿವೆ, ಆಫೀಸ್ ಲೆಟರ್ ಇವೆ. ನೋಡಿ, ರೈಟ್ ಅ ಲೆಟರ್ ಟು ದಿ ಎಕ್ಸಿಕ್ಯೂಟಿವ್ ಎಂಜಿನಿಯರ್ KPTCL ಕಂಪ್ಲೇನಿಂಗ್ ಅಬೌಟ್ ದ ಫ್ರೀಕ್ವೆಂಟ್ ಬ್ರೇಕ್ ಡೌನ್ ಆಫ್ ಪವರ್ ಇನ್ ಯುವರ್ ಸಿಟಿ. ನೀವು KPTCL ಅಂದರೆ KB ಅವರಿಗೆ ಪತ್ರವನ್ನು ಬರೀಬೇಕು. ನಿಮ್ಮ ಊರಲ್ಲಿ ಕರೆಂಟ್ ಹೋಗ್ತಾ ಇದೆ, ಅದರ ಬಗ್ಗೆ ಸಮಸ್ಯೆ ಬಗ್ಗೆ ಬರೀಬೇಕು. ಇದು ಆಫೀಸ್ ಲೆಟರ್. ಐದನೇದು, ರೈಟ್ ಅ ಲೆಟರ್ ಟು ದಿ ಎಡಿಟರ್ ಆಫ್ ಅ ನ್ಯೂಸ್ ಪೇಪರ್ ಅಬೌಟ್ ದಿ ರೋಡ್ಸ್ ಆ್ಯಂಡ್ ಡ್ರೈನೇಜ್ ಸಿಸ್ಟಮ್ ಇನ್ ಯುವರ್ ಲೊಕ್ಯಾಲಿಟಿ. ಸೊ ನಿಮ್ಮ ಊರಲ್ಲಿ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಹಾಳಾಗಿದ್ದರ ಕುರಿತು ಪತ್ರಿಕೆಯವರಿಗೆ
ಸಂಪಾದಕರಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತ ಇದೆ. ಇನ್ನು 6ನೇ ಪ್ರಶ್ನೆಯಲ್ಲಿ ರೈಟ್ ಆನ್ ಅಪ್ಲಿಕೇಶನ್ ಟು ದಿ ಜನರಲ್ ಮ್ಯಾನೇಜರ್ KSRTC ರಿಕ್ವೆಸ್ಟಿಂಗ್ ಫಾರ್ ಮೋರ್ ನಂಬರ್ ಆಫ್ ಬಸ್ಸಸ್ ಟು ಯುವರ್ ಪ್ಲೇಸ್. ಸೊ KSRTC ಬಸ್ನ ಒಂದು ಮ್ಯಾನೇಜರ್ ಅವರಿಗೆ ಪತ್ರ ಬರೀರಿ ಅಂತ, ನಿಮ್ಮ ಊರಿಗೆ ಇನ್ನೊಂದು ಬಸ್ಗಳ ಕೊರತೆ ಇವೆ, ಸಾಕಷ್ಟು ಬಿಡಿ ಅಂತ. ಇನ್ನು 7ನೇ ಪ್ರಶ್ನೆ ರೈಟ್ ಅ ಲೆಟರ್ ಟು ದ ಹೆಡ್ ಮಾಸ್ಟರ್ ಫಾರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ವರ್ಗಾವಣೆ ಪ್ರಮಾಣ ಪತ್ರಕ್ಕಾಗಿ ನಿಮ್ಮ ಮುಖ್ಯ ಗುರುಗಳಿಗೆ, ಮುಖ್ಯೋಪಾಧ್ಯಾಯರಿಗೆ, HMಗೆ ಪತ್ರ ಬರೀರಿ ಅಂತ. ಸೊ ಅವು 2 ಲೆಟರು ಮತ್ತು ಇವು 7 ಲೆಟರ್, ಒಟ್ಟಾರೆ 9 ಲೆಟರನ್ನು ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಇದಾದ ನಂತರ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಇಫ್ ಕ್ಲಾಸ್ ಇದೆ. ಇಫ್ ಕ್ಲಾಸಲ್ಲಿ 1 ಅಂಕದ ಪ್ರಶ್ನೆ. ಸೊ ಇಲ್ಲಿ ಕಾಮನ್ಗೆ ನಮಗೆ ಥರ್ಡ್ ಕಂಡೀಷನಲ್ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗಳನ್ನ SSLCಗೆ ಕೇಳ್ತಾರೆ. ಇಲ್ಲಿ ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ ಆನ್ಸರ್ ಬರ್ತಕ್ಕಂಥ ಒಂದು ನಾವು ಪ್ರಾಕ್ಟೀಸ್ಗಳನ್ನ ಮಾಡ್ಕೋಬೇಕು. ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ ಮತ್ತು ಆನ್ಸರ್ಗಳಿಗೆ ನಾನು ಬೋಲ್ಡ್ ಲೆಟರಲ್ಲಿ ಹೈಲೈಟ್ ಕೂಡ ಮಾಡಿರ್ತೀನಿ, ನೀವು ಓದ್ಕೋಬೋದು. ಇದಾದ ನಂತರ ಇನ್ಫಿನಿಟಿವ್ ಗ್ರಾಮರ್ ಇದೆ. ಇದು ಕೂಡ 1 ಅಂಕದ ಪ್ರಶ್ನೆ. ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದೀನಿ 2+ ವರ್ಬ್ ಅಂತ. 2+ ವರ್ಬ್ ಇರತಕ್ಕಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಬರೀಬೇಕು. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟಿರ್ತೀನಿ, ಜೊತೆಗೆ ಮುಂದ್ಗಡೆ ಅವುಗಳಿಗೆ ಆನ್ಸರ್ ಕೂಡ ಕೊಟ್ಟಿರ್ತೀನಿ, ಒಂದು ಬಾರಿ ಓದ್ಕೊಳ್ಳಿ. ಇದಾದ ನಂತರ ನೆಕ್ಸ್ಟ್ ಟಾಪಿಕ್ ಏನಿದೆ, ಸಿಲೆಬಲ್ಸ್ ಇದೆ. ಸಿಲೆಬಲ್ಗಳಂದರೆ ನಾವು ಚಿನ್ ಆ್ಯಂಡ್ ಪಾಮ್ ಮೆಥಡ್ಗಳನ್ನ ಫಾಲೋ ಮಾಡಿ ಇವುಗಳನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ನಮಗೆ 1 ಅಂಕದ ಪ್ರಶ್ನೆಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ನಮಗೆ 4 ವರ್ಡ್ಗಳನ್ನ ಕೊಟ್ಟು ಅದರಲ್ಲಿ 1 ಸಿಲೆಬಲ್ ಯಾವುದು ಅಥವಾ 2 ಸಿಲೆಬಲ್ ಯಾವುದು, 3 ಸಿಲೆಬಲ್ ಯಾವುದು ಅಂತ ಕೇಳ್ತಾರೆ. ಅದನ್ನು ಫೈಂಡ್ ಔಟ್ ಮಾಡಬೇಕು. ನಾನು ಇಲ್ಲಿ ಲಿಸ್ಟನ್ನು ಕೊಟ್ಟಿರ್ತೀನಿ. 1 ಸಿಲೆಬಲ್ ವರ್ಡ್ಗಳು, ಆಮೇಲೆ 2 ಸಿಲೆಬಲ್ ವರ್ಡ್ಗಳು, ಆಮೇಲೆ 3 ಸಿಲೆಬಲ್ ವರ್ಡ್ಗಳು, 3ಕ್ಕಿಂತ ಹೆಚ್ಚಿಗಿರ್ತಕ್ಕಂಥ ವರ್ಡ್ಗಳನ್ನ ಇಲ್ಲಿ ಲೀಸ್ಟಾಗಿ ಕೊಟ್ಟಿರ್ತೀನಿ. ಇದನ್ನು ಓದ್ಕೊಳ್ಳಿ. ಇದಾದ ನಂತರ ಪಿಕ್ಚರ್ ರೈಟಿಂಗ್. ಇಲ್ಲಿ ಪಿಕ್ಚರ್ ರೈಟಿಂಗ್ ಸಂಬಂಧಪಟ್ಟಂತೆ 3 ಅಂಕದ ಪ್ರಶ್ನೆಗಳನ್ನ ಕೇಳ್ತೀವಿ. ಇಲ್ಲಿ ಏನಿದೆ ಅಂದರೆ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಈ ಚಿತ್ರವನ್ನು ನೋಡಿಕೊಂಡು ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಎನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ಸ್ ಟು ಯು ಇನ್ ಅ ಪ್ಯಾರಾಗ್ರಾಫ್. ಈ ಚಿತ್ರವನ್ನು ನೋಡಿ, ಈ ಚಿತ್ರ ನಿಮ್ಗೆ ಅರ್ಥ ಮಾಡಿಕೊಂಡು ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಏನು ಬೇಕು ಬರೀಬೋದು. ನಿಮ್ಮ ಕಲ್ಪನೆ ಪ್ರಕಾರ ಇದೇ ಥರನೇ ಬರೀಬೇಕಂತೇನಲ್ಲಿ ಈ ಚಿತ್ರದಲ್ಲಿ ಏನೇನು ಕಾಣ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾರಾಗ್ರಾಫನ್ನು ಬರೀಬೇಕು. ಇಲ್ಲಿ ನೋಡಿ, ಟ್ರೀ ಪ್ಲ್ಯಾಂಟಿಂಗ್ ಡೇ ಇದೆ, ಅಂದರೆ ನ್ಯಾಷನಲ್ ಟ್ರೀ ಪ್ಲ್ಯಾಂಟಿಂಗ್ ಡೇ, ಮರ ಹಚ್ಚುವಂತಕ್ಕಂಥ ಪರಿಸರದ ಒಂದು ದಿನಾಚರಣೆ ಬಗ್ಗೆ. ಇಲ್ಲಿ ಮರಗಳಿವೆ, ಇಲ್ಲಿ 2 ಜನ ಸ್ಟೂಡೆಂಟ್ಸ್, ಒಂದು ಗರ್ಲ್ ಒಂದು ಬಾಯ್ ಇದ್ದಾರೆ, ಟ್ರೀ ಹಚ್ತಾ ಇದ್ದಾರೆ, ಒಬ್ಬರು ನೀರು ಹಾಕ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ಬರೀಬೇಕು. ಇಲ್ಲಿ ನಾನು ಕೆಳಗಡೆ ಅದರ ಆನ್ಸರ್ ಕೂಡ ಕೊಟ್ಟಿರ್ತೀನಿ, ಓದ್ಕೊಳ್ಳಿ. ನಿಮಗೆ ಪ್ರಾಕ್ಟೀಸ್ ಸಲುವಾಗಿ ಇನ್ನೊಂದು ಪ್ರಶ್ನೆ ಕೂಡ ಕೊಟ್ಟಿದ್ದೀನಿ. ಇಲ್ಲಿ ಟೀಚರ್ಸ್ ಮಕ್ಕಳಿಗೆ ಕಂಪ್ಯೂಟರ್ ಕ್ಲಾಸನ್ನು ಹೇಳ್ಕೊಡ್ತಾ ಇದ್ದಾರೆ ಸ್ಮಾರ್ಟ್ ಕ್ಲಾಸಲ್ಲಿ. ಸೊ ಇದರ ಆನ್ಸರ್ ಕೂಡ ನಾನು ಇಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ. ಚಿತ್ರ ನೋಡಿಕೊಂಡು ಇವನ್ನು ಓದ್ಕೊಂಡ್ರೆ ನಿಮ್ಗೆ ಯಾವ ಥರ ಬರೀಬೇಕು ಅಂತ ಗೊತ್ತಾಗುತ್ತೆ. ಇಲ್ಲಿ ನಾನು ಕೊಟ್ಟಿದ್ದ ಆನ್ಸರ್ ಇದೇ ಥರನೇ ಬರೀಬೇಕಂತೇನಿಲ್ಲ, ನಿಮ್ಮ ಓನಾಗಿ ಸೆಂಟೆನ್ಸ್ಗಳನ್ನ ಮಾಡ್ಕೊಂಡು ಕೂಡ ಬರೀಕೋಗೆ. ಇದಾದ ನಂತರ ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ ಪ್ರೊಫೈಲ್ ರೈಟಿಂಗ್. ಇದು 3 ಅಂಕದ ಪ್ರಶ್ನೆ ಇದೆ. ಸೊ ತುಂಬ ಈಸಿಯಾಗಿರುತ್ತೆ. ಅಲ್ಲಿ ನಮಗೆ ಏನು ಕ್ಲೂಸ್ಗಳನ್ನ ಕೊಟ್ಟಿರ್ತಾರೆ ನೋಡಿ. ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಏನು ಕೊಟ್ಟಿರ್ತಾರೆ, ಒಬ್ಬ ವ್ಯಕ್ತಿಯ ಒಂದು ಹೆಸರು, ಅವ್ರು ಹುಟ್ಟಿದ ಸ್ಥಳ, ಹುಟ್ಟಿದ ದಿನಾಂಕ, ಅವ್ರು ಎಷ್ಟು ಎಜುಕೇಷನ್ ಕಲ್ತಿದ್ದಾರೆ, ಅವರು ವೃತ್ತಿ ಉದ್ಯೋಗ ಏನು ಮಾಡ್ತಾ ಇದ್ದಾರೆ, ಅವ್ರ ಕುಟುಂಬದ ಬಗ್ಗೆ, ಅವರ ಹವ್ಯಾಸಗಳ ಬಗ್ಗೆ, ಅವ್ರಿಗೆ ಸಿಕ್ಕಂಥ ಪ್ರಶಸ್ತಿಗಳ ಬಗ್ಗೆ, ಈ ಥರ ಪಾಯಿಂಟ್ಸನ್ನು ಕೊಟ್ಟಿರ್ತಾರೆ. ಆ ಪಾಯಿಂಟ್ಸ್ ಮೇಲೆ ನಾವು ಸೆಂಟೆನ್ಸ್ ಆಗಿ ಬರೀಬೇಕಷ್ಟೇ. ಇಲ್ಲಿ ಶಾರ್ಟ್ ಕೊಟ್ಟಿದ್ದಾನೆ, ನಾವು ಸೆಂಟೆನ್ಸಲ್ಲಿ ಬಳಸಬೇಕು. ಇಲ್ಲಿ ಕೆಳಗಡೆ ನಾನು ಅದರ ಆನ್ಸರ್ ಕೂಡ ಕೊಟ್ಟಿರ್ತೀನಿ. ಇದೇ ಥರ ಪ್ರೊಫೈಲ್ ರೈಟಿಂಗ್ನ ಇನ್ನೊಂದು ಮಾಡೆಲನ್ನು ಕೂಡ ಇಲ್ಲಿ ಕೊಟ್ಟಿರ್ತೀನಿ. ಒಟ್ಟಾರೆ 2 ಮಾಡೆಲ್ಗಳನ್ನು ಕೊಟ್ಟಿರ್ತೀನಿ, 2ಗಳನ್ನು ಓದ್ಕೊಳ್ಳಿ. ಅದಾದ ನಂತರ ಕ್ವಶನ್ ಟ್ಯಾಗ್ ಒಂದು ಪ್ರಶ್ನೆ ಬರ್ತಾ ಇದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿ ನಿಮಗೆ ಎಕ್ಸಾಮ್ಗಳಲ್ಲಿ 1 ಅಂಕದ ಪ್ರಶ್ನೆ ಕೇಳ್ತಾರೆ. ಸೊ ಇಲ್ಲಿ ಫಾರ್ಮುಲಾ ಒಂದು ಚಿತ್ರ ರೂಪದಲ್ಲಿ ಕೊಟ್ಟಿದ್ದೀನಿ. ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಕ್ವಶನ್ ಟ್ಯಾಗ್ ನೆಗೆಟಿವ್ ಅಲ್ಲಿ ಮಾಡಬೇಕು. ಒಂದು ವೇಳೆ ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ಪಾಸಿಟಿವಲ್ಲಿ ನಾವು ಕ್ವಶನ್ ಟ್ಯಾಗನ್ನು ಮಾಡಬೇಕು. ಯಾವ ಥರ ಮಾಡಬೇಕು ಅನ್ನೋದ್ರಲ್ಲಿ ಸುಮಾರು ನಾನು 12 ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದೀನಿ. ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಅದರಲ್ಲೂ ಮುಖ್ಯವಾಗಿ ನಾವು 9, 10, 11 ಮತ್ತು 12 ಈ ಪ್ರಶ್ನೆಗಳನ್ನ ಕೇರ್ಫುಲ್ಲಾಗಿ ಓದ್ಕೊಳ್ಳಿ, ಕನ್ಫ್ಯೂಸ್ ಆಗ್ಬೋದು. ಓಕೆ, ಈಗ ನಿಮಗೆ ಇವು ಇಷ್ಟು ಶಾರ್ಟಲ್ಲಿ ನಿಮ್ಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ಅನಿಸ್ಬೋದು. ಬಟ್ ಈಗ ನಾನು ಎಷ್ಟು ಟಾಪಿಕ್ ಮಾಡಿದ್ದೀನಿ, ಈ ಎಲ್ಲ ಗ್ರಾಮರ್ಗಳ ಬಗ್ಗೆ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ. ನಮ್ಮ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಡೀಟೇಲ್ ಆಗಿ ಕ್ವಶನ್ ಟ್ಯಾಗನ್ನು ಕಲ್ತ್ಕೋಬೋದು. ಕ್ವಶನ್ ಟ್ಯಾಗ್ ಬೈ ಕವಿರಾಜ್ ಸರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ತಮಗೆ ಸಿಗುತ್ತೆ. ಯಾವುದೇ ಟಾಪಿಕ್ ಬೇಕಾಗಿರಲಿ ಅದ್ರ ಜೊತೆಗೆ ಬೈ ಕವಿರಾಜ್ ಸರ್ದು ಆ್ಯಡ್ ಮಾಡಿದ್ರೆ ಸಾಕು, ನಿಮಗೆ ಅದು ಕಂಟೆಂಟ್ ಸಿಗುತ್ತೆ. ಅದಾದ ನಂತರ ಪ್ಯಾಸೇಜ್ ರೀಡಿಂಗ್. ಸೊ ಪ್ಯಾಸೇಜ್ ರೀಡಿಂಗ್ ನೀವು ಡೀಟೇಲ್ ಆಗಿ ಇನ್ನೂ ಹೆಚ್ಚಿನ ಮಾಡಲ್ ಬೇಕಾಗಿದ್ದರೆ ಪ್ರಾಕ್ಟೀಸ್ ಸಲುವಾಗಿ ನಮ್ಮ ಯೂಟ್ಯೂಬಲ್ಲಿ ಬಂದು ಪ್ಯಾಸೇಜ್ ರೀಡಿಂಗ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಸೊ ಪ್ಯಾಸೇಜ್ ರೀಡಿಂಗ್ ತಮಗೆ 4 ಅಂಕದ ಪ್ರಶ್ನೆಗೆ ಕೇಳ್ತಾರೆ, ಅಂದರೆ 2 ಅಂಕದ ಎಷ್ಟು ಪ್ರಶ್ನೆಗಳು.
ಅದಕ್ಕಾಗಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಿರ್ತೀನಿ ನೋಡಿ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದಿ ಕ್ವೆಶ್ಚನ್ಸ್ ದ್ಯಾಟ್ ಫಾಲೋ ಅಂತ. ಇಲ್ಲಿ 4 ಅಂಕದ ಒಂದು ಪ್ರಶ್ನೆ ಇದೆ, 2 ಅಂಕದ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟು ಕೆಳಗಡೆ ಎ ಮತ್ತು ಬಿ ಅಂತ 2 ಪ್ರಶ್ನೆ ಕೊಡುತ್ತಾರೆ. ಈ ಪ್ಯಾಸೇಜಲ್ಲಿ ನೀವು ಉತ್ತರವನ್ನು ಹುಡುಕಿ ಬರಿಬೋದು. ಇದೇ ಪ್ಯಾರಾಗ್ರಾಫ್ನ ಇನ್ನೊಂದು ಮಾಡೆಲ್ ಕೊಟ್ಟಿದ್ದೀನಿ, ಇದು ನಿಮ್ಮ ಪ್ರಾಕ್ಟೀಸ್ ಸಲುವಾಗಿ. ಓಕೆ, ಇದಾದ ನಂತರ ನೆಕ್ಸ್ಟ್ ನಾವೀಗ ಹೀರೋ ಪಾಠದಿಂದ 3 ಅಂಕದ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು. ಸೊ ಈ ಪಾಠದಲ್ಲಿ ಸಾಕಷ್ಟು ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು ಬರುತ್ತೆ, ಬಟ್ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಯಾವುದು ಬರಬಹುದು ಅಂತ ಗೆಸ್ ಮೇಲೆ ನಾವಿಲ್ಲಿ ಸುಮಾರು ಪ್ರಶ್ನೆಗಳನ್ನು ಕೊಟ್ಟಿರ್ತೀನಿ. ನೋಡ್ಕೊಂಡು ಹೋಗೋಣ. ಇಲ್ಲಿ ಪ್ರಶ್ನೆಗಳಿವೆ. ಇಲ್ಲಿ ಒಟ್ಟಾರೆ ಎಷ್ಟು ಪ್ರಶ್ನೆಗಳು ಕೊಟ್ಟೆ, ಒಂದು ಪೇಜಲ್ಲಿ 4 ಇವೆ. ನೆಕ್ಸ್ಟ್ ಪೇಜಲ್ಲಿ ಒಟ್ಟಾರೆ ನಮಗೆ 8 ಪ್ರಶ್ನೆಗಳಿವೆ. ಈ 8 ಪ್ರಶ್ನೆಗಳನ್ನ ಓದ್ಕೊಂಡ್ರೆ 3 ಅಂಕ ಈ ಪಾಠದಿಂದ ಖಂಡಿತ. ಓಕೆ, ಇದಾದ ನಂತರ ಮತ್ತೆ ಯಾವುದಿದೆ, ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೇಡಿಯೋ ಒಂದು ಪಾಠದ ಎಕ್ಸ್ಟ್ರಾಕ್ಟ್ ಪ್ರಶ್ನೆ, ಇದು ಕೂಡ 3 ಅಂಕದ್ದು. ಸೊ ಈ ಪಾಠದಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆ ಹಾಗೂ ಉತ್ತರ ಎಲ್ಲವೂ ಕೂಡ ಕೊಟ್ಟಿರ್ತೀನಿ. ಜಸ್ಟ್ ನೀವು ಏನು ಮಾಡ್ಕೋಬೇಕು, ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ನಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಒಟ್ಟಾರೆ ಈ ಪಾಠದಿಂದ ಕೂಡ 8 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡು ಕೊಟ್ಟಿದ್ದೀನಿ. ಅದಾದ ನಂತರ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ಈ ಪೋಯಮ್ದಿಂದ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ 3 ಅಂಕದ ಪ್ರಶ್ನೆಗೆ. ಸೊ ಈ ಒಂದು ಪದ್ಯದಿಂದ ತಮಗೆ ಎಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಅಂತ ನಾವು ಕೌಂಟ್ ಮಾಡ್ತಾ ಹೋಗೋಣ. ಇಲ್ಲಿ 5, 6, 7, ಒಟ್ಟಾರೆ 8. ಈ ಪೋಯಮ್ದಿಂದ ಕೂಡ 8 ಪ್ರಶ್ನೆಗಳಿವೆ. ನೆಕ್ಸ್ಟ್ ನಮಗೀಗ ಸ್ಟೋರಿ ಡೆವಲಪ್ಮೆಂಟ್ ನಮಗೆ 3 ಅಂಕದ ಪ್ರಶ್ನೆಗೆ ಕೇಳ್ತಾರೆ. ನಮಗೆ ಎಕ್ಸಾಮಲ್ಲಿ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೇವ್ಸ್ ಗಿವನ್ ಬಿಲೋ ಅಂತ ಪ್ರಶ್ನೆ ಕೊಟ್ಟು ಕೆಳಗಡೆ ನಮಗೆ ಈ ಥರ ಸ್ಟೋರಿಯನ್ನು ಡ್ಯಾಶ್ ರೂಪದಲ್ಲಿ ಕೊಡ್ತಾರೆ. ಈ ಡ್ಯಾಶ್ ರೂಪದಲ್ಲಿ ಅಂದರೆ ಸೆಂಟೆನ್ಸನ್ನು ಕಂಪ್ಲೀಟಾಗಿ ಮಾಡದೆ ಶಾರ್ಟಾಗಿ ಕೊಟ್ಟಿರ್ತಾರೆ. ನಾವು ಅದನ್ನು ಓದ್ಕೊಂಡು ಇಮೇಜಿನೇಷನ್ ಆಗಿ ಅದನ್ನು ಈ ಥರ ಆನ್ಸರಲ್ಲಿ ಏನು ಕೊಟ್ಟಿರ್ತಾನಲ್ಲ ಎಕ್ಸ್ಪ್ಲೇನ್ ಮಾಡಿ ಈ ಥರ ಸೆಂಟೆನ್ಸಲ್ಲಿ ಈಸಿಯಾಗಿ ಬರೀಬೇಕು. ಈ ಥರದ್ದು ನಿಮಗೆ ಸ್ಟೋರಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ 3 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಇಲ್ಲಿ ನೋಡಿ 2ನೇ ಪ್ರಶ್ನೆ, ಇದು 3ನೇ ಪ್ರಶ್ನೆ. ಈ ಥರ 3 ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತಾರೆ ನಿಮ್ಗೆ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಇಲ್ಲಿವರೆಗೆ ನಾವು ಒಟ್ಟಾರೆ ಈ ಗ್ರಾಮರ್ಗೆ ಸಂಬಂಧಪಟ್ಟಂಥ ಎಷ್ಟು ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ನಾವು ನೋಡ್ಕೊಂಡಿವಿ, ಹೌದಾ? ಸೊ ಈ ಎಲ್ಲ ಪ್ರಶ್ನೆಗಳು ತಮಗೆ ಗ್ರಾಮರ್ ಒಂದು ಡೀಟೇಲ್ ಆಗಿ ವಿಡಿಯೋ ಬೇಕಾದರೆ ಈಗ ನೋಡಿ ಕ್ವಾಲಿಟಿ ಆಫ್ ಮರ್ಸಿ ಇದೆ. ಇದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕಾದರೆ ಕ್ವಾಲಿಟಿ ಆಫ್ ಮರ್ಸಿ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ, ಅಥವಾ ಲೆಟರ್ ರೈಟಿಂಗ್ ಬೇಕಾಗಿದ್ದರೆ ಲೆಟರ್ ರೈಟಿಂಗ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ. ಸುಮಾರು ನಾನು 15-20 ಲೆಟರ್ಗಳನ್ನ ಇಲ್ಲಿ ವಿತ್ ಫಾರ್ಮ್ಯಾಟ್ ಮತ್ತು ಡೀಟೇಲ್ ಆಗಿ ಕನ್ನಡದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಆಮೇಲೆ ನಿಮ್ಮ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಯಾವುದೇ ಟಾಪಿಕ್ ಬೇಕಾಗಿರಿ, ಈಫ್ ಕ್ಲಾಸ್ ಬೇಕಾಗಿತ್ತು, ಈಫ್ ಕ್ಲಾಸ್ ಬಗ್ಗೆ ನೀವು ಡೀಟೇಲ್ ಕಲ್ತ್ಕೋಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ಈಫ್ ಕ್ಲಾಸ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ತಮಗೆ ಸಿಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವೆಬ್ಸೈಟ್ ಕೂಡ ಇದೆ, scoringtarget.com ಅಂತ. scoringtarget.com ವೆಬ್ಸೈಟಲ್ಲಿ ನಿಮ್ಮ SSLC ಎಲ್ಲ ವಿಷಯಗಳ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಅದಕ್ಕಾಗಿ ನಿಮ್ಗೆ ಈಸಿಯಾಗಿ ನಿಮ್ಗೆ ಸರ್ಚ್ ಮಾಡೋ ತೊಂದರೆ ಆಗಬಾರ್ದು ಅಂತ ನಾನು ಏನು ಮಾಡಿದ್ದೀನಿ, ಈ ಒಂದು PDF ಅಲ್ಲಿ ಇಲ್ಲಿ ಎಲ್ಲ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಇನ್ನು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಎಲ್ಲ ವಿಷಯಗಳ ಒಂದು ಟಾಪಿಕನ್ನು ಈಸಿಯಾಗಿ ಪಡ್ಕೋಬೋದು. ಸೊ ಇಷ್ಟು ಈ ಒಂದು ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಅಂತ ಹೇಳ್ಬೋದು. ಸೊ ಈ ಪಾಸಿಂಗ್ ಪ್ಯಾಕೇಜನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ, ಜೊತೆಗೆ ಈ ವಿಡಿಯೋದ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. So thank you all for watching the video. If you like the video, subscribe to our channel to get more videos. Thank you all.